ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ದೇವರಾದ ಕರ್ತನು ನಮ್ಮ ಜೊತೆಗಾರನಾಗಿದ್ದುಕೊಂಡು, ದೇವರ ವಾಕ್ಯ ಹೇಳ್ತಿದೆ, ನಮ್ಮ ಬಲಗಡೆಯಲ್ಲಿ ನೆರಳಿನ ಉಪಾಧಿಯಲ್ಲಿ ಇದ್ದಾನೆಂಬುದಾಗಿ. ಪ್ರಿಯ ದೇವಜನರೇ, ಈ ವಿಶ್ರಾಂತಿಕರವಾದ ಈ ದಿನದಲ್ಲಿ ದೇವರಾದ ಕರ್ತನು ನನಗೂ ನಿಮಗೆ ಕೊಟ್ಟಿರುವಂಥ ಈ ಸಮಯವನ್ನು ದೇವರ ಸನ್ನಿಧಾನದಲ್ಲಿ ನಮ್ಮ ದೇವರಾದ ಕರ್ತನನ್ನು ಮಹಿಮೆ ಪಡಿಸುವುದಕ್ಕೋಸ್ಕರವಾಗಿ ದೇವರು ಕೊಟ್ಟಿರುವಂಥ ಈ ಅವಕಾಶ, ಈ ಸಮಯವನ್ನು ನಾವು ಹೇಗೆ ಕಳೀತಾ ಇದ್ದೇವೆ? ಪ್ರಿಯ ದೇವಜನರು, ಇಡೀ ವಾರದಲ್ಲಿ ಮಂಡೇ ಟು ಸ್ಯಾಟರ್ಡೆ ತನಕ, ಸೋಮವಾರದಿಂದ ಶನಿವಾರದ ತನಕ ಕೆಲಸದಲ್ಲಿ ಬಿಸಿ, ಅದು ಇದು ಎಂಬುದಾಗಿ ಹೇಳಿಕೊಂಡು ಲೋಕದ ರೀತಿಯಲ್ಲಿ ಲೋಕದಲ್ಲಿದ್ದು ಈ ಬಿಸಿ 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 ಬಿಸಿ. ಆದರೆ ದೇವರಾದ ಕರ್ತನು ಕೊಟ್ಟಿರುವಂತ ಈ ಒಂದು ದಿನ, ಇನ್ನು ಅನೇಕರು ಹೇಳ್ತಾರೆ ವಾರ ಪೂರ್ತಿ ಕೆಲಸ ಆಯಿತು, ಒಂದು ದಿನ ಅಲ್ಲ, ಈ ಒಂದು ದಿನ ಸ್ವಲ್ಪ ಇನ್ನು ಜಾಸ್ತಿ ನಾನು ನಿದ್ದೆ ಮಾಡ್ತೀನಿ ಎಂಬುದಾಗಿ, ಸ್ವಲ್ಪ ಜಾಸ್ತಿ ನಾನು ನಿದ್ದೆ ಮಾಡ್ತೀನಿ. ಇನ್ನು ಸಂಡೇ ಕೂಡ ದೇವರು ಕೊಟ್ಟಿರುವಂತ ಈ ಸಮಯವನ್ನು ಕೂಡ ಕೆಲಸ ಕಾರ್ಯದಲ್ಲೇ ಇನ್ನೆಷ್ಟೋ ಜನ ಕಲಿಯೋರಾಗಿದ್ದಾರೆ. ದೇವರು ವಾಕ್ಯ ಹೇಳ್ತಿದೆ, ನಿದ್ದೆ ಮಾಡುವನು ಎಚ್ಚರಗೊಳ್ಳು, ಸತ್ತವರನ್ನು ಬಿಟ್ಟು ಹೇಳು, ಯೆಹೋವನು ನಿನಗೆ ನಿತ್ಯ ಬೆಳಕಾಗಿದ್ದಾನೆ ಎಂಬುದಾಗಿ. ಇವತ್ತು ಪ್ರಿಯ ದೇವ ಜನರೇ, ದೇವರ ಆತ್ಮನ ಬೆಳಕು ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ಇದೆ. ಆ ಬೆಳಕು ಇವತ್ತು ನನ್ನ ನಿಮ್ಮ ಮೂಲಕವಾಗಿ ಆ ಬೆಳಕು ನೋಡ್ತಾ ಇದ್ದ ಜನರನ್ನು ಇವತ್ತು ನೋಡ್ತಾ ಇದ್ದೀರಾ. ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ನಮಗೆ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಇವತ್ತು ದೇವರ ಸನ್ನಿಧಾನದಲ್ಲಿ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ನಿಲ್ಲಿಸಿದ್ದಾನೆ. ಇವತ್ತು ಲೋಕದ ಮುಂದೆ ನಾನು ನೀನು ಹೋಗುವಂತ ವೇಳೆಯಲ್ಲಿ ಇವತ್ತು ಲೋಕ ನನ್ನನ್ನು ನಿಮ್ಮನ್ನು, ಇವನಲ್ಲಿ ಕ್ರಿಸ್ತನಿದ್ದಾನೆ, ಇವಳಲ್ಲಿ ಕ್ರಿಸ್ತನಿದ್ದಾನೆ, ಇವರನ್ನು ನೋಡುವಾಗಲೇ ದೇವರ ಬೆಳಕು ಇವರಲ್ಲಿ ಇದೆ ಎಂಬುದಾಗಿ ಇವತ್ತು ಯಾರಾದರೂ ಹೇಳ್ತಿದ್ದಾರೆ. ಪ್ರಿಯ ದೇವಜನರೇ, ದೇವರು ಕೊಟ್ಟಿರುವಂತ ಈ ಒಳ್ಳೆ ಸಮಯವನ್ನು, ಇದು ನಾಳೆ ಎಂಬುದಾಗಿ ಹೇಳಿದೆ, ನಾಳೆ ಈ ಸಮಯ ಬರಲ್ಲ ಪ್ರಿಯರೇ. ದೇವರು ಕೊಟ್ಟಿರುವಂತ ಈ ಸಮಯವನ್ನು ದೇವರ ಸನ್ನಿಧಾನದಲ್ಲಿ ದೇವರ ಮಹಿಮೆಗೋಸ್ಕರವಾಗಿ ನಮ್ಮನ್ನು ನಾವು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ನಿನ್ನ ದೇವರಾದ ಕರ್ತನನ್ನು, ನಿನ್ನ ದೇವರಾದ ಯೆಹೋವನನ್ನು ನೀನು ಸನ್ಮಾನಿಸು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮಹಿಮೆ ಪಡಿಸು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ಲೋಕದ ಜನ ಲೋಕದಲ್ಲಿ ಬ್ಯುಸಿಯಾಗಿ ಹೋಗಿಬಿಟ್ಟಿದ್ದಾರೆ. ಪ್ರಿಯ ದೇವಜನರೇ, ಇವತ್ತು ದೇವರ ಆತ್ಮನು ನನ್ನೊಂದಿಗೂ ನಿಮ್ಮೊಂದಿಗೆ ಇದ್ದುಕೊಂಡು ಆತನ ಬೆಳಕನ್ನು ಈ ಜನರ ಮುಂದೆ ಪ್ರಕಾಶಿಸುವುದಕ್ಕೋಸ್ಕರವಾಗಿ ಇವತ್ತು ನನ್ನನ್ನು ನಿನ್ನನ್ನು ನೇಮಿಸಿದ್ದಾನೆ. ಇವತ್ತು ನಾವು ನಿದ್ದೆ ಮಾಡುವವರಾಗಿದ್ದೇವಾ? ಎಚ್ಚರದಲ್ಲಿದ್ದುಕೊಂಡು ದೇವರ ವಾಕ್ಯದ ಆ ಪ್ರತ್ಯಕ್ಷತೆಯನ್ನು ತಿಳಿದುಕೊಳ್ಳಲು ದೇವರ ವಾಕ್ಯದ ಬಳಿಗೆ, ದೇವರ ಆತ್ಮನ ಸನ್ನಿಧಾನದ ಬಳಿಗೆ ನಮ್ಮನ್ನು ನಾವು ಬರಮಾಡಿಕೊಳ್ತಿದ್ದೇವಾ? ದೇವರ ಆತ್ಮನ ಸ್ವರವನ್ನು ನಾವು ಕೇಳ್ತಾ ಇದ್ದೀವಾ? ದೇವರ ಆತ್ಮನ ಸ್ವರಕ್ಕೆ ನಾವು ವಿಧೇಯರಾಗಿ ನಾವು ನಡೀತಿದ್ದೇವಾ? ಇವತ್ತು ಪ್ರಿಯರೇ, ಎಲ್ಲದಕ್ಕೂ ಸಮಯ ಇದೆ. ಆದರೆ ಪ್ರಾರ್ಥನೆಗೆ, ದೇವರ ವಾಕ್ಯಕ್ಕೆ ಎಂಬುದಾಗಿ ಬರುವುದಾದರೆ ಇವತ್ತು ಸಮಯ ಕಡಿಮೆ. ಪ್ರಿಯ ದೇವಜನರೇ, ದೇವರ ಆತ್ಮನು ಕೊಟ್ಟಿರುವಂಥ ಈ ಸಮಯವನ್ನು ದುರುಪಯೋಗ ಪಡಿಸುವಂಥದ್ದಲ್ಲ, ಉಪಯೋಗಪಡಿಸಿಕೊಳ್ಬೇಕು. ಇವತ್ತು ದೇವರು ಕೊಟ್ಟಿರುವಂಥ ಅವಕಾಶ ಇನ್ನು ನಾಳೆ ಸಿಗ್ತದೆ ಎಂಬುದಾಗಿ ನೆನೆಸಿಕೊಂಡು ನಾಳೆ ಎಂಬುದಾಗಿ ಹೇಳಬೇಡಿ. ಇವತ್ತೇ ಈ ಪ್ರಸನ್ನತೆ,
ಇವತ್ತು ಈ ಸುದಿನ ಪ್ರಿಯ ದೇವ ಜನರೇ, ದೇವರಾತ್ಮನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಆತನು ರೆಡಿ ಇದ್ದಾನೆ. ನೀವು ರೆಡಿ ಇದ್ದೀರಾ? ದೇವರು ತನ್ನ ವಾಕ್ಯದ ಮೂಲಕ ಇವತ್ತು ನಿಮ್ಮ ಸ್ಥಾನವನ್ನು ಆತನು ತೋರಿಸಿಕೊಡ್ಲಿಕ್ಕಿದ್ದಾನೆ. ನೀವು ರೆಡಿಯಾಗಿದ್ದೇವ? ಕರ್ತನ ಸಿದ್ಧನಾಗಿದ್ದೇನೆ. ಇವತ್ತು ಯೆರೆಮೀಯನಂತೆ, ಏಷಾಯನಂತೆ, ಹೇಜ್ಕೇಲನಂತೆ ಸ್ವಾಮಿ ಸಿದ್ಧನಾಗಿದ್ದೇನೆ ಎಂಬುದಾಗಿ ಹೇಳುವಂತ ಆ ಧೈರ್ಯ ನನ್ನಲ್ಲಿ ನಿಮ್ಮಲ್ಲಿ ಇದೆಯಾ? ಪ್ರಿಯ ದೇವಜನರೇ, ಇವತ್ತಿಗೂ ಕೂಡ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ನೋಡ್ತಿದ್ದಾನೆ. ನನ್ನನ್ನು ನಿಮ್ಮನ್ನು ಎರಡು ಹಸ್ತಗಳನ್ನು ಚಾಚಿ ಕರೆಯುತ್ತಿರ್ತಾನೆ. ಇವತ್ತು ದೇವರು ಕೊಟ್ಟಿರುವಂಥ ಸಮಯವನ್ನು ದೇವರ ಮಹಿಮೆಗೋಸ್ಕರವಾಗಿ ನಾವು ಯಾವ ರೀತಿ ನಾವು ಕಳೀತಾ ಇದ್ದೇವೆ. ಪ್ರಿಯ ದೇವಜನರೇ, ಈ ವಿಶ್ರಾಂತಿಕರವಾದ ಈ ದಿನ ದೇವರಾದ ಕರ್ತನಿಗೆ ಒಂದು ಸ್ವಲ್ಪ ಸಮಯ ಕೊಡಿ. ವಾಕ್ಯಕ್ಕೋಸ್ಕರ ಸ್ವಲ್ಪ ಸಮಯ ಕೊಡಿ. ನಿಮ್ಮ ಹೃದಯದಲ್ಲಿ ಒಂದು ಸ್ವಲ್ಪ ಸ್ಥಾನವನ್ನು, ಒಂದು ಹೃದಯದಲ್ಲಿ ಸ್ವಲ್ಪ ಸ್ಥಳವನ್ನು ಆತನಿಗೆ ಕೊಡಿ. ಪ್ರಿಯರೇ, ಆ ಹೃದಯ ಎಂಬ ಆಲಯದಲ್ಲಿ ಲೋಕದ ರೀತಿಯಲ್ಲಿ ಇರುವಂತಹ ಎಲ್ಲ ಕಾರ್ಯಗಳನ್ನು ತನ್ನ ವಾಕ್ಯದ ಮೂಲಕ ಅದನ್ನು ಶುದ್ಧೀಕರಿಸಿ ವಾಕ್ಯದ ಮೂಲಕ ನಿಮ್ಮ ಜೀವಿತವನ್ನು ಸ್ಥಾಪಿಸುವವನಾಗಿದ್ದಾನೆ. ನಿಮ್ಮ ಜೀವಿತವನ್ನು ಶುದ್ಧೀಕರಿಸಿ ತನ್ನ ಆತ್ಮನ ಮೂಲಕ ಆತನು ನಡೆಸಲು ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ದೇವರ ಸ್ವರ ಸಮುವೇಲನು ಬಾಲಕನಾಗಿದ್ದಾಗ ದೇವರಾತ್ಮನು ಸಮುವೇಲನೇ ಎಂಬುದಾಗಿ ಕರೆದಂತ ವೇಳೆಯಲ್ಲಿ ದೇವರಾತ್ಮನ ಕರೆಯುವಂತ ಸ್ವರ ಅವನಿಗೆ ಅನುಭವ ಇರಲಿಲ್ಲ. ಆದರೆ ತಕ್ಷಣ ಎದ್ದುಕೊಂಡು ಹೋಗ್ತಿದ್ದ. ಪ್ರಿಯ ದೇವಜನರೇ, ಇದೇ ರೀತಿ 3 ಸಾರಿ ವಾಣಿ ಆಯಿತು. ನಂತರ 4ನೇ ಸಾರಿ ಯಾಜಕನಾಗಿರುವಂಥ ಏಲಿ ಹೇಳ್ತಾನೆ, ಮಗನೇ, ಇನ್ನೂ ಆ ಸ್ವರ ಕೇಳಿದರೆ ಕರ್ತನ ಸಿದ್ಧನಾಗಿದ್ದೇನೆ ಎಂದಾಗಿ ಅಷ್ಟೇ. ನಂತರ ಅನಿಸ್ತಾನೆ. ಅದೇ ರೀತಿ 4ನೇ ಸಾರಿ ಸಮುವೇಲನೇ ಎಂಬುದಾಗಿ ದೇವರಾದ ಕರ್ತನು ಇಗೋ ಇದ್ದೇನೆ. ಆ ನಂತರ ಬಾಲಕನಾದಂಥ ಆ ಸಮುವೇಲನೊಡನೆ ದೇವರಾದ ಕರ್ತನು ಮಾತನಾಡಲಿಕ್ಕೆ ಪ್ರಾರಂಭಿಸಿದ. ಪ್ರಿಯ ದೇವಜನರೇ, ಅದೇ ರೀತಿಯಾಗಿ ಆ ಸ್ವರ ಇವತ್ತು ನನ್ನನ್ನು ನಿಮ್ಮನ್ನು ಕರೀತಾ ಇದೆ. ಆ ಸ್ವರದ ಪರಿಚಯ ನೀವು ಮಾಡಿಕೊಳ್ಬೇಕು. ಇವತ್ತು ಆ ಸ್ವರ ವಾಕ್ಯವನ್ನು ಕೇಳುವಂತ ನಿಮ್ಮನ್ನು ಕರೀತಾ ಇದೆ. ಪ್ರಿಯರೇ, ಆ ಸ್ವರಕ್ಕೆ ನೀವು ಕಿವಿಗೊಡುವುದಾದರೆ, ಆ ಕರೆಯುವಂತ ಸ್ವರಕ್ಕೆ ಸ್ವಾಮಿ ಸಿದ್ಧನಾಗಿದ್ದೇನೆ, ನಾನು ರೆಡಿ ಇದ್ದೇನೆ, ನನ್ನೊಂದಿಗೆ ಮಾತನಾಡು ಎಂಬುದಾಗಿ ನೀವು ಹೇಳುವುದಾದರೆ, ಇಂದಿನ ದಿನದಲ್ಲಿ ದೇವರಾತ್ಮನು ತನ್ನ ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತನಾಡುವನಾಗಿದ್ದಾನೆ. ಮಾತನಾಡಲಿಕ್ಕಿರುವಂತ ಆ ವಾಕ್ಯ ಏಷಾಯನು ಬರೆದ ಪ್ರವಾದನೆಯ ಗ್ರಂಥ 62ನೇ ಸಂಧಿ 3ನೇ ವಚನವನ್ನು ನಾವು ಧ್ಯಾನ ಮಾಡುವ. ಏಷಾಯನು ಬರೆದ ಪ್ರವಾದನೆಯ ಗ್ರಂಥ 62ನೇ ಸಂಧಿ 3ನೇ ವಚನವನ್ನು ನಾವು ಧ್ಯಾನ ಮಾಡುವ. ಪ್ರಿಯರೇ, ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜ ಶಿರೋವೇಷ್ಟನವಾಗಿಯೂ ಇರುವಿ. ಪ್ರೇಸ್ ದಿ ಲಾರ್ಡ್. ಇವತ್ತಿನ ದಿನದಲ್ಲಿ ಪ್ರಿಯರೇ, ಇಲ್ಲಿ ಕಿರೀಟ, ಇಲ್ಲಿ ಶಿರೋವೇಷ್ಟನ ಎಂಬುದಾಗಿ, ಕಿರೀಟ ಬೇರೆ, ಶಿರೋವೇಷ್ಟನ ಬೇರೆ. ಹಲ್ಲೆಲೂಯಾ. ಈ ಕಿರೀಟ ಇದು ರಾಜನ ಸ್ಥಾನವಾಗಿದೆ. ಹಲ್ಲೆಲೂಯಾ. ರಾಜನು ಆ ಚಿನ್ನದ ಕಿರೀಟವನ್ನು, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಇವತ್ತು ಆ ಕಿರೀಟ, ಪ್ರೈಸ್ ದಿ ಲಾರ್ಡ್, ಇವತ್ತು ದೇವರಾದ ಕರ್ತನು
ನನ್ನ ನಿನ್ನ ದೇವರಾದ ನನ್ನ ನಿನ್ನ ಕರ್ತನಾದ ಯೇಸು ಕ್ರಿಸ್ತನು ರಾಜಾದಿ ರಾಜನು ಕರ್ತಾದಿ ಕರ್ತನು ಒಡೆಯರ ಒಡೆಯನಾಗಿದ್ದಾನೆ ಅಂತ ಪರಲೋಕದ ತಂದೆಯಾದ ದೇವರು ಇವತ್ತು ಆ ಕಿರೀಟವನ್ನು ಇವತ್ತು ನನ್ನ ನಿನ್ನ ಶಿರದಲ್ಲಿ, ಇವತ್ತು ಆ ಕಿರೀಟದ ಆ ಮಹಿಮೆ, ಆ ಕಿರೀಟದ ಪ್ರಭಾವ ಇವತ್ತು ಎಷ್ಟಾಗಿ ನೀವು ಅರಿತುಕೊಳ್ತಿದ್ದೀರಿ. ಇವತ್ತು ನಿಮ್ಮನ್ನು ನೀವು ನಿಮ್ಮ ಸ್ಥಾನವನ್ನು ನೀವು ಮರೆತು ಬಿಟ್ಟು ಇವತ್ತು ದೇವರಾದ ಕರ್ತನು ನಿಮ್ಮನ್ನು ಅರಸನ ಮಗನು ಮಗಳೆಂಬುದಾಗಿ ಅರಸನ ಸ್ಥಾನದಲ್ಲಿ ಆ ಅರಸನ ಕಿರೀಟವನ್ನು, ಆ ಮಹಿಮೆಯ ಕಿರೀಟ, ಆ ಪರಲೋಕದ ಕಿರೀಟ ನಿಮ್ಮ ಮೇಲೆ ಇಡಲ್ಪಟ್ಟಿದೆ. ಇವತ್ತು ಆ ಕಿರೀಟ ನಿಮ್ಮ ಜೀವಿತವನ್ನು ಸೌಂದರ್ಯಗೊಳಿಸ್ತಾ ಇದೆ, ನಿಮ್ಮ ಜೀವಿತವನ್ನು ರೂಪಿಸ್ತಾ ಇದೆ, ನಿಮ್ಮ ಜೀವಿತವನ್ನು ಬದಲಾಯಿಸ್ತಾ ಇದೆ, ನಿಮ್ಮ ಜೀವಿತವನ್ನು ಕಟ್ಟುತ್ತಾ ಇದೆ. ಅದು ಇವತ್ತು ದೇವರ ಮಹಿಮೆ ಎಂಬ ಕಿರೀಟ. ಇವತ್ತು ನೀವು ಲೋಕದಲ್ಲಿ ಹೋಗುವಂತ ವೇಳೆಯಲ್ಲಿ ನಿಮ್ಮ ಅಂದ ಚಂದ ಲೋಕದ ನೋಡಿ ನಿಮ್ಮನ್ನು ಹೊಗಳುವಂಥದ್ದಲ್ಲ. ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ನಿಮ್ಮಲ್ಲಿ ಇರುವಂತ ದೇವರ ಮಹಿಮೆ ಇವತ್ತು ಲೋಕ ಕಾಣಬೇಕು. ಇವತ್ತು ಲೋಕ ಕಾಣುವಂತ ರೀತಿಯಲ್ಲಿ ದೇವರ ಮಹಿಮೆ ನಿಮ್ಮ ಮೂಲಕವಾಗಿ ಲೋಕ ಕಾಣುವಂತ ರೀತಿಯಲ್ಲಿ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ತಿದ್ದೀರಾ. ಇವತ್ತು ಯಾವ ಮನುಷ್ಯರಲ್ಲಿ ಒಂದು ಮಾತನಾಡ್ಲಿಕ್ಕೆ ಹೋದ್ರೂ ಕೂಡ ಅವನ ಬಲಹೀನತೆಯನ್ನು, ಅವನ ಕೊರತೆಯನ್ನೇ ಮಾತನಾಡ್ತೇವೆ. ಓ, ನಾನು ಏನು ಗತಿ ಇಲ್ಲದವನಾಗಿದ್ದೇನೆ, ಓ ನನಗೆ ಬಲ ಇಲ್ಲ, ಓ ನನಗೆ ಶಕ್ತಿ ಇಲ್ಲ, ನನಗೆ ಮುಂಚೆ ನಾನು ಓಡ್ತಾ ಇದ್ದೆ, ಈಗ ಓಡ್ಲಿಕ್ಕೆ ಆಗುದಿಲ್ಲ, ಮುಂಚೆ ನಾನು ಆ ಕೆಲಸ ಮಾಡ್ತಿದ್ದೆ, ನಾನು ಅದು ಮಾಡ್ತಿದ್ದೆ, ಇದು ಮಾಡ್ತಿದ್ದೆ, ಈಗ ಆಗ್ತಾ ಇಲ್ಲ. ಪ್ರಿಯ ದೇವ ಜನರೇ, ನಾವು ಹಿಂದಿನ ನಮ್ಮ ಆ ಮಾತುಗಳನ್ನು ಹೇಳುವಂಥದ್ದಲ್ಲ. ಇವತ್ತು ಪ್ರೆಸೆಂಟ್ ಅದೇ ಬಲ, ಅದೇ ಶಕ್ತಿ ಇವತ್ತು ನಿನ್ನಲ್ಲಿ ಇದೆ. ನೀನು ಅದನ್ನು ಉಪಯೋಗಿಸಿಕೊಳ್ತಾ ಇಲ್ಲ. ನಿನ್ನಲ್ಲಿ ದೇವರ ಮಹಿಮೆ ಇದೆ. ಓ, ನನ್ನಿಂದ ಯಾವುದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಓ ನನ್ನನ್ನು ಯಾರು ಪ್ರೀತಿ ಮಾಡ್ತಾ ಇಲ್ಲ, ನಾನು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದವನಾಗಿ ಹೋಗಿದ್ದೇನೆ, ನನ್ನ ಬಲಹೀನತೆ ಈ ತರ ನನ್ನ ನಡೆಸ್ತಾ ಇದೆ, ನಾನು ಕುಗ್ಗಿ ಹೋಗಿದ್ದೇನೆ, ನಾನು ಯಾರಿಗೂ ಬೇಡವಾಗಿದ್ದೀನಿ. ಇದನ್ನೇ ಇವತ್ತು ಮನುಷ್ಯನು ಮಾತನಾಡುವವನಾಗಿದ್ದಾನೆ. ಆದರೆ ಪ್ರಿಯರೇ, ದೇವರ ಮಕ್ಕಳ ದೇವರ ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ಪ್ರಿಯ ದೇವ ಜನರೇ, ನಿಮ್ಮಲ್ಲಿ ದೇವರ ಮಹಿಮೆ ಇದೆ, ದೇವರ ಆತ್ಮನ ನಡೆಸುವಿಕೆ ನಿಮ್ಮಲ್ಲಿ ಇದೆ, ದೇವರ ಆತ್ಮನ ಅಭಿಷೇಕ ನಿಮ್ಮಲ್ಲಿ ಇದೆ. ನಿಮ್ಮನ್ನು ನೀವು ಬಲಹೀನರಾಗಿ ನೀವು ನೋಡಬೇಡಿ, ದೇವರ ಆತ್ಮನಲ್ಲಿ ನೀವು ನೋಡಿ. ಇವತ್ತು ದೇವರ ವಾಕ್ಯ ಹೇಳ್ತದೆ, ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟ. ಇವತ್ತು ದೇವರ ಹಸ್ತದಲ್ಲಿ ನೀವು ದೇವರ ವಾಕ್ಯವನ್ನು ನೀವು ಕೇಳುವಂತ ನೀವು ಯಾರೇ ಆಗಿರಲಿ, ಪ್ರಿಯ ದೇವ ಜನರ ಈ ವಾಕ್ಯವನ್ನು ಪ್ರತಿ ಒಬ್ಬೊಬ್ಬರಿಗೆ ನೀವು ಶೇರ್ ಮಾಡಿ, ಅವರು ಕೂಡ ದೇವರ ಮಹಿಮೆ, ದೇವರ ಪ್ರಭಾವವನ್ನು ಅವರು ನೋಡ್ಬೇಕು. ಪ್ರಿಯರೇ, ಇವತ್ತು ದೇವರ ಹಸ್ತದಲ್ಲಿದ್ದೀರಾ, ದೇವರ ಹಸ್ತದಲ್ಲಿ ಒಂದು ಪಾತ್ರೆಯಾಗಿದ್ದೀರಾ. ನೀವು ದೇವರ ಆತ್ಮನು ತನ್ನ ಮಹಿಮೆಗೋಸ್ಕರ ಲೋಕದಲ್ಲಿ ನಿಮ್ಮನ್ನು ಉಪಯೋಗಿಸುವುದಕ್ಕೋಸ್ಕರ ತನ್ನ ಮಹಿಮೆ ಎಂಬ ಕಿರೀಟವನ್ನು ನಿಮ್ಮ ಮೇಲೆ ಇಟ್ಟಿದ್ದಾನೆ. ಇದು ನಿಮ್ಮ ಪ್ರಯೋಜನಕ್ಕಾಗಿ ಅಲ್ಲ ಪ್ರಿಯರೇ. ದೇವರು ತನ್ನ ಮಹಿಮೆಗೋಸ್ಕರವಾಗಿ ನಿಮ್ಮನ್ನು ತಾಯಿಯ ಗರ್ಭದಲ್ಲಿ ಆರಿಸಿಕೊಂಡದ್ದರಿಂದ ಇವತ್ತು ದೇವರ ಆತ್ಮನು ಲೋಕದಲ್ಲಿ ನಿಮ್ಮನ್ನು ನಡೆಸ್ತಾ ಇದ್ದಾನೆ. ಇವತ್ತು ನಿಮ್ಮ ಕೊರತೆಗಳನ್ನು ನೋಡಬೇಡಿ. ನೀವು ದೇವರ ಆತ್ಮನೊಂದಿಗೆ ನೀವು ಕರೆಯುವಂತ ಸಮಯ, ಯಾವ ರೀತಿಯಾಗಿ ದೇವರ ಆತ್ಮನಿಗೆ ನೀವು ಸಮಯವನ್ನು ನೀವು ಕೊಡ್ತಿದ್ದೀರಿ. ನಿಮ್ಮ ಹೃದಯ ಎಂಬ ಆಲಯ ಅದು ಪರಿದಾಗಿ ಹೋಗಬಾರ್ದು. ನಿಮ್ಮ ಹೃದಯ ಎಂಬ ಆಲಯ, ದೇವರ ವಾಕ್ಯವೆಂಬ ಅದು ಬುದ್ಧಲಿ ಆಗಿರಬೇಕು. ಹೊಸ ದ್ರಾಕ್ಷರಸ, ಹೊಸ ಬುದ್ಧಲಿಯಾಗಿ, ಹಳೆಯ ಬುದ್ಧಲಿ, ಹಳೆಯ ಜೀವಿತ ನಿಮ್ಮ ಜೀವಿತದಲ್ಲಿ ಇರಬಾರ್ದು ಪ್ರಿಯರೇ. ಹಳೆಯ ಜೀವಿತ ನಿಮ್ಮಲ್ಲಿ ಇರುವುದಕ್ಕೋಸ್ಕರವಾಗಿ ದೇವರಾದ ಕರ್ತನು ನಿಮ್ಮನ್ನು ಕರೀಲಿಲ್ಲ. ಹೊಸ ಬುದ್ಧಲಿಯನ್ನಾಗಿ, ಹೊಸ ದ್ರಾಕ್ಷರಸವನ್ನಾಗಿ, ಅಂದ್ರೆ ಪರಿಶುದ್ಧಾತ್ಮನ ಆ ಎಣ್ಣೆ, ಹೊಸ ಬುದ್ಧಲಿ ಅಂದ್ರೆ ನಿಮ್ಗೆ ಜೀವಿತದಲ್ಲಿ ಕೊಟ್ಟಿರೋದು ಹೊಸ ಲೈಫ್, ಹೊಸ ಜೀವಿತ. ಅದು ಹಳೆಯ ಜೀವಿತಕ್ಕೆ ದೇವರಾದ ಕರ್ತನು ಹಳೆಯ ಜೀವಿತದಿಂದ ನಿಮ್ಮನ್ನು ಹೊರಗೆ ತಂದಿದ್ದಾನೆ. ಹೊಸ ಜೀವಿತವನ್ನು, ಹೊಸ ಲೈಫ್ ಅನ್ನು ಕೊಟ್ಟು ತನ್ನ ಮಹಿಮೆ ಎಂಬ ಕಿರೀಟವನ್ನು ನಿಮ್ಮಲ್ಲಿ ಇಟ್ಟು
ಆ ಮಹಿಮೆ ಎಂಬ ಆ ಪದವಿಗೆ ನಿಮ್ಮನ್ನು ನಡೆಸ್ತಾ ಆ ನಿಮ್ಮಲ್ಲಿರುವಂಥ ದೇವರ ಮಹಿಮೆ, ನೀವು ಲೋಕದಲ್ಲಿ ಹೋಗುವಂಥ ವೇಳೆಯಲ್ಲಿ ಲೋಕ ನಿಮ್ಮನ್ನು ನೋಡಿ ಇವರು ಕ್ರಿಸ್ತನ ಮಕ್ಕಳು, ಇವರು ಪರಲೋಕದ ತಂದೆಯಾದ ದೇವರ ಮಗನು ಮಗಳು ಎಂಬುದಾಗಿ ಲೋಕ ನಿಮ್ಮನ್ನು ಕಾಣುವಾಗ ಹೇಳಬೇಕು. ನಿಮ್ಮ ಮಾತುಗಳಲ್ಲಿ ಕಾಣಬೇಕು ಪ್ರಿಯರೇ. ಇವತ್ತಿನ ದಿನದಲ್ಲಿ ದೇವರು ಕೊಟ್ಟಿರುವಂತ ಈ ಅವಕಾಶವನ್ನು ಕಳ್ಕೊಳ್ಬೇಡಿ. ಯಾಕಂದ್ರೆ ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ದೇವರು ತನ್ನ ವಾಗ್ದಾನದ ಮೂಲಕ ನಿಮ್ಮನ್ನು ಆರಿಸಿಕೊಂಡು ತನ್ನ ಹಸ್ತದಲ್ಲಿ ಪರಲೋಕದ ಕಿರೀಟವನ್ನಾಗಿ ನಿಮ್ಮನ್ನು, ನಿಮ್ಮ ಶಿರದಲ್ಲಿ ಆ ಮಹಿಮೆಯ ಕಿರೀಟ, ದೇವರ ಆತ್ಮನು ಈ ಶಿರವನ್ನು ಅಭಿಷೇಕಿಸಿದ್ದಾನೆ. ತನ್ನ ಆತ್ಮನ ಅಭಿಷೇಕದ ಮೂಲಕ ನಿಮ್ಮನ್ನು ಅಭಿಷೇಕಿಸಿದ್ದಾನೆ. ನಿಮ್ಮಲ್ಲಿ ಮಹಿಮೆ ತುಂಬಲ್ಪಟ್ಟಿದೆ. ಪರಲೋಕ ನಿಮ್ಮಲ್ಲಿ, ನಿಮ್ಮ ಒಳಗೆ ನಿಮ್ಮಲ್ಲಿ ವಾಸವಾಗಿದೆ. ಪರಲೋಕ ನಿಮ್ಮ ಒಳಗೆ ಇದೆ. ಇವತ್ತು ಪರಲೋಕ ನಿಮ್ಮ ಒಳಗೆ ಇರುವುದನ್ನು, ಪರಲೋಕದ ದೇವರಾದ ಕರ್ತನು ನಿಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮನು ಜೀವಿಸ್ತಿರುವುದನ್ನು, ನಿಮ್ಮ ಶಿರದಲ್ಲಿ ಪರಿಶುದ್ಧಾತ್ಮನ ಅಭಿಷೇಕವೆಂಬ ಆ ಕಿರೀಟ, ದೇವರ ಹಸ್ತದಲ್ಲಿ ದೇವರ ಆತ್ಮನು ನಿಮ್ಮನ್ನು ನಡೆಸುವಂತ, ಲೋಕದಲ್ಲಿ ತನ್ನ ಮಹಿಮೆಗೋಸ್ಕರ ನಿಮ್ಮನ್ನು ನಡೆಸುವಂತ ಆ ವಿಧ. ಇವತ್ತು ನಿಮ್ಮಲ್ಲಿ ಅನೇಕ ರೀತಿಯಲ್ಲಿ ಕೊರತೆ ಇರ್ಬೋದು, ಅನೇಕ ಬಲಹೀನತೆಗಳಿರ್ಬೋದು. ಲೋಕ ನಿಮ್ಮನ್ನು ಪ್ರೀತಿ ಮಾಡದೇ ಇರ್ಬೋದು, ಲೋಕ ನಿಮ್ಮ ಮಹಿಮೆಯನ್ನು ಕಾಣದೇ ಇರ್ಬೋದು. ಆದರೆ ದೇವರು ಕೊಟ್ಟಿರುವಂತ ಈ ಅವಕಾಶ, ದೇವರು ಕೊಡುವಂತ ಈ ವಾಕ್ಯವೆಂಬಾತನು ನಿಮ್ಮೊಳಗೆ. ಪ್ರಿಯ ದೇವ ಜನರೇ, ನಿಮ್ಮಲ್ಲಿರುವಂತ ಆ ಮಹಿಮೆಯನ್ನು ನೀವು ಕಾಣಬೇಕಾದರೆ ದೇವರ ಸ್ವರವನ್ನು ನೀವು ಕೇಳಬೇಕು. ಸಮುವೇಲನು ಬಾಲಕನಾಗಿದ್ದಾಗ ನಿಜವಾಗಿಯೂ ದೇವರ ಸ್ವರದ ಅನುಭವ ಅವನಿಗೆ ಇರಲಿಲ್ಲ ಪ್ರಿಯರೇ. ಆದರೆ ಯಾವಾಗ ತಿಳುಕೊಂಡನೋ ಆ ದಿನದಿಂದ ದೇವರ ವಾಕ್ಯ ಹೇಳ್ತದೆ, ಅವನ ಜೀವಿತದಲ್ಲಿ ಬೇರ್ಷೆಬದಿಂದ ದಾನು ಊರಿನವರೆಗೂ ಅವನ ಪ್ರವಾದನೆಗಳಲ್ಲಿ ಒಂದು ಬಿದ್ದು ಹೋಗಲಿಲ್ಲ ಎಂಬುದಾಗಿ ದೇವರ ವಾಕ್ಯ. ಬೇರ್ಷೆಬದಿಂದ ದಾನು ಊರಿನವರೆಗೂ. ಯಾಕಂದ್ರೆ ಸಮುವೇಲನಲ್ಲಿ ಈ ಕಿರೀಟ ಲೋಕ ನೋಡ್ತಿತ್ತು. ಆ ಮಹಿಮೆಯ ಕಿರೀಟ ದೇವರ ಹಸ್ತದಲ್ಲಿ ಸಮುವೇಲನ ಉಪಯೋಗವಾಗ್ತಿರುವಂಥದ್ದು ಲೋಕ ನೋಡ್ತಿತ್ತು. ಅದೇ ರೀತಿಯಲ್ಲಿ ಪ್ರಿಯ ದೇವ ಜನರೇ, ಇವತ್ತು ಲೋಕ ನಿಮ್ಮನ್ನು ನೋಡ್ತಾ ಇದೆ, ನಿಮ್ಮ ಜೀವಿತವನ್ನು ನೋಡ್ತಾ ಇದೆ, ನಿಮ್ಮ ಬಾಯಿಂದ ಹೊರಡುವಂತ ಮಾತುಗಳನ್ನು ನೋಡ್ತಾ ಇದೆ. ದೇವರ ಮಹಿಮೆ ಕಿರೀಟ ನಿಮ್ಮಲ್ಲಿ ಇರುವುದನ್ನು ಇವತ್ತು ಲೋಕಕ್ಕೆ ನೀವು ತೋರಿಸಿಕೊಡ್ತಿದ್ದೀರಾ. ಎಲ್ಲ ನಿಮ್ಮ ಬಲಹೀನತೆಯನ್ನು ನೋಡಿ ಆ ಬಲಹೀನತೆಯಲ್ಲಿ ನೀವಿದ್ದೀರಾ ಪ್ರಿಯರೇ. ಪ್ರಿಯ ದೇವ ಜನರೇ, ನೀವು ಸಾಧಾರಣ ಜನರಲ್ಲ. ದೇವರ ಅದ್ಭುತ ಕಾರ್ಯಗಳನ್ನು ನೀವು ಕೂಡ ನಿಮ್ಮ ಮೂಲಕ ಮಾಡಲಿಕ್ಕೆ ದೇವರ ಆತ್ಮನು ತನ್ನ ಹಸ್ತದಲ್ಲಿ ಇಟ್ಟುಕೊಂಡಿದ್ದಾನೆ. ಇವತ್ತು ನಿಮ್ಮಲ್ಲಿ ದೇವರ ಮಹಿಮೆ ಎಂಬ ಕಿರೀಟ ಇದೆ. ಇವತ್ತು ನಿಮ್ಮನ್ನು ರಾಜನ ಸ್ಥಾನದಲ್ಲಿ, ಇವತ್ತು ದೇವರಾದ ಕರ್ತನು, ಆ ತಂದೆಯಾದ ದೇವರು, ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ರಾಜನ ಸ್ಥಾನದಲ್ಲಿ ಇಟ್ಟಿದ್ದಾನೆ. ನೀವು ರಾಜರ ಸ್ಥಾನದಲ್ಲಿ ಇರ್ರಿ ಪ್ರಿಯರೇ. ಪ್ರಿಯ ದೇವ ಜನರೇ, ಈ ಲೋಕದಲ್ಲಿ ನೀವು ಎಲ್ಲಿ ಹೋದ್ರೂ ಕೂಡ ನಿಮ್ಮನ್ನು ಮಹಿಮೆ ಪಡಿಸುವುದಕ್ಕೋಸ್ಕರವಾಗಿ ದೇವರಾದ ಕರ್ತನು ನಿಮ್ಮೊಂದಿಗೆ ಇದ್ದಾನೆ. ಫಸ್ಟ್ ನೀವು ದೇವರಾದ ಕರ್ತನನ್ನು ಮಹಿಮೆ ಪಡಿಸಿ, ದೇವರಾದ ಕರ್ತನ ಆ ಮಹಿಮೆಯುಳ್ಳ ಕಾರ್ಯಗಳನ್ನು ಡೇ ಬೈ ಡೇ ನೀವು ತಿಳ್ಕೊಳ್ಳಿ. ದೇವರಾದ ಕರ್ತನಿಗೆ ಆ ಮಹಿಮೆಯುಳ್ಳ ಕಾರ್ಯಗಳನ್ನು ತಿಳ್ಕೊಳ್ಳಲು ದೇವರಾದ ಕರ್ತನಿಗೆ ನಿಮ್ಮ ಜೀವಿತದಲ್ಲಿ ಆ ಸಮಯವನ್ನು ನೀವು ಕೊಡಿ. ಇವತ್ತು ನಿಮ್ಮಲ್ಲಿರುವಂಥ ಬೆಳಕು, ನಿಮ್ಮಲ್ಲಿರುವಂಥ ರೋಗವನ್ನು ನಿಮಗೆ ಗುಣಪಡಿಸಲಿಕ್ಕೆ ದೇವರಾದ ಕರ್ತನು ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಮಹಿಮೆಯಿಂದ ತುಂಬಿಸಲ್ಪಟ್ಟಿದ್ದಾನೆ. ಆ ಮಹಿಮೆ ನಿಮ್ಮ ಒಳಗಿದೆ ಪ್ರಿಯರೇ. ನಿನ್ನ ರಾಜ್ಯ ಬರಲಿ. ಎಲ್ಲಿ? ಆಲ್ರೆಡಿ ದೇವರ ರಾಜ್ಯ ನಿನ್ನ ಹೃದಯದ ಒಳಗಿದೆ. ಅಂದರೆ ದೇವರ ರಾಜ್ಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ.
ಆ ಪರಲೋಕ ರಾಜ್ಯದ ಆ ಸುವಾರ್ತೆಯ ವಾಕ್ಯ ನಿಂಗೆ ಸಾರಲ್ಪಟ್ಟಿದೆ. ನಿನ್ನ ಹೃದಯ ಎಂಬ ಹಲಗೆಯಲ್ಲಿ ಅದನ್ನು ಬರೆದಿಡು. ನಿನ್ನ ಹೃದಯವನ್ನು ದೇವರಾದ ಕರ್ತನಿಗೆ ಒಪ್ಪಿಸಿಕೊಡು, ಆತನು ಸಿದ್ಧಪಡಿಸ್ತಾನೆ. ಯಾಕಂದರೆ ಪರಲೋಕದ ಆ ಮಹಿಮೆಯ ಕಿರೀಟ ಪ್ರಿಯ ದೇವ ಜನರೇ ನಿಮ್ಮ ತಲೆಯ ಮೇಲೆ ಇಡಲ್ಪಟ್ಟಿದೆ. ದೇವರ ಆತ್ಮನ ಅಭಿಷೇಕಿಸಲ್ಪಟ್ಟಿದ್ದಾನೆ. ಆ ಅಭಿಷೇಕ ನಿಮ್ಮಲ್ಲಿದೆ. ಅದನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ದೇವರು ನಿಮ್ಮನ್ನು ಅರಸನಾಗಿ ಯಾಜಕರನಾಗಿ ನೇಮಿಸಿದ್ದಾನೆ, ಅದನ್ನು ತಿಳ್ಕೊಳ್ಳಿ. ದೇವರ ವಾಕ್ಯವೇ ಹೇಳ್ತದೆ, ಇವತ್ತು ಅರಸನ ಸ್ಥಾನದಲ್ಲಿ ರಾಣಿಯ ಸ್ಥಾನದಲ್ಲಿ ಇವತ್ತು ದೇವರಾದ ಕರ್ತನು ಆತನು ನಿಮ್ಮನ್ನು ನೋಡ್ತಿದ್ದಾನೆ. ನೀವು ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀರಿ ನಿಮ್ಮನ್ನು? ಇವತ್ತು ನಿಮ್ಮ ಈ ಶರೀರವೆಂಬ ಈ ದೇಹವೆಂಬ ಗುಡಾರ ಡ್ರೆಸ್ಸಿನ ಮೂಲಕ, ಮೇಕಪ್ಪಿನ ಮೂಲಕ, ಲಿಫ್ಟಿಕಿನ ಮೂಲಕ ರೂಪಿಸಿಕೊಳ್ಬೋದು. ಅದು ಅಲ್ಪವಾದದ್ದು. ಪ್ರಿಯ ದೇವ ಜನರೇ, ಇದಕ್ಕೋಸ್ಕರ ನೀವು ಕರೆಯಲ್ಪಟ್ಟವರಲ್ಲ. ಇದಕ್ಕೋಸ್ಕರ, ಈ ಸೌಂದರ್ಯಕ್ಕೋಸ್ಕರ ನೀವು ಕರೆಯಲ್ಪಟ್ಟವರಲ್ಲ. ದೇವರ ಮಹಿಮೆಯ ಸೌಂದರ್ಯಕ್ಕೋಸ್ಕರ ನೀವು ಕರೆಯಲ್ಪಟ್ಟಿದ್ದೀರಿ. ಆ ಮಹಿಮೆಯ ಸೌಂದರ್ಯ ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಉಂಟಾಗಬೇಕು. ಆ ಮಹಿಮೆ ನಿಮ್ಮಲ್ಲಿರುವುದನ್ನು ಫಸ್ಟ್ ಆಫ್ ಆಲ್ ನೀವು ನೋಡ್ಕೊಳ್ಬೇಕು. ಈಗ ನೀವೆಲ್ಲಿ ಹೋಗುವಾಗಲೂ ಹೊರಡುವಾಗಲೂ ಕನ್ನಡಿಯ ಮುಂದೆ ನೀವು ನಿಲ್ತೀರ. ಕನ್ನಡಿಯ ಮುಂದೆ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ತೀರ. ಅದೇ ರೀತಿಯಾಗಿ ನಿಮ್ಮ ಹೃದಯ ಎಂಬ ಆತ್ಮದ ಕಾರ್ಯಗಳು ನೋಡಬೇಕಾದರೆ ದೇವರ ವಾಕ್ಯವೆಂಬ ಕನ್ನಡಿಯ ಬಳಿಗೆ ಬನ್ನಿ. ದೇವರ ವಾಕ್ಯವೆಂಬ ಕನ್ನಡಿ ನಿಮ್ಮ ಆತ್ಮೀಯ ಸೌಂದರ್ಯ ರೂಪಿಸ್ತದೆ. ಪ್ರಿಯರೇ, ಎಸ್ತೇರ್ ರಾಣಿಗೆ ಆಶ್ವರೋಷನು ರಾಜದಂಡವನ್ನು ಚಾಚಿದ. ಅವಳಿಗೆ ರಾಣಿ ಎಂಬ ಪಟ್ಟಾಭಿಷೇಕ ಆಯಿತು. ಆಶ್ವರೋಷನ ಕಾಲದಲ್ಲಿ ಎಸ್ತೇರ್ ಬರೀ ಸಾಧಾರಣ, ಅವಳಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಚಿಕ್ಕಪ್ಪನಿಂದ ಬೆಳೀತಿದ್ದವಳು. ಆದರೆ ಇಡೀ ಯಹೂದಿ ಜನಾಂಗಕ್ಕೋಸ್ಕರವಾಗಿ ಅವಳ ತಾಯಿಯ ಗರ್ಭದಲ್ಲಿ ದೇವರಾದ ಕರ್ತನು ಈ ಲೋಕದಲ್ಲಿ, ದೇವರ ವಾಕ್ಯ ಹೇಳ್ತದೆ. ಎಷ್ಟೆಷ್ಟೋ ಜನ ಆ ಲೇಪನ ಮೂಲಕ ಸೌಂದರ್ಯವಾಗಿ ಆಶ್ವರೋಷನ ಸಮಯದಲ್ಲಿ ಅವರು ಬಂದು ನಿಂತ ವೇಳೆಯಲ್ಲಿ ಯಾರು ಅವನಿಗೆ ಸುಂದರವಾಗಿ ಕಾಣಲ್ಪಡಲಿಲ್ಲ. ಎಸ್ತೇರಲ್ಲಿ ದೇವರ ಮಹಿಮೆ ಎಂಬ ಸೌಂದರ್ಯ, ದೇವರಾದ ಕರ್ತನು ಅವಳನ್ನು ಡೇ ಬೈ ಡೇ ರೂಪುಗೊಳಿಸ್ತಿದ್ದ. ಆಶ್ವರೋಷನ ಮುಂದೆ ನಿಲ್ಲುವಂತ ವೇಳೆಯಲ್ಲಿ ಎಸ್ತೇರ್ ರಾಣಿಗೆ ರಾಜದಂಡ ಚಾಚಲ್ಪಟ್ಟಿದ್ದ. ಬರೇ ಸಾಧಾರಣದ ಕುಟುಂಬದಲ್ಲಿ ಹುಟ್ಟಿದಂತ ಆ ಎಸ್ತೇರ್ ರಾಣಿಯ ಪಟ್ಟಾಭಿಷೇಕ ಆಯಿತು. ಅವರಿಗೆ ರಾಣಿಯಾಗಿ ನೇಮಕ ಆದಳು. ಯಾಕಂದರೆ ಆ ಮಹಿಮೆಯ ಕಿರೀಟ ತಾಯಿಯ ಗರ್ಭದಲ್ಲಿ ಅವಳಿಗೆ ಇಡಲ್ಪಟ್ಟಿತ್ತು. ಪ್ರಿಯ ದೇವ ಜನರೇ, ನಿಮ್ಮಲ್ಲಿ ಕೂಡ ಆ ಮಹಿಮೆ ಎಂಬ ಕಿರೀಟ ಇದೆ. ಪ್ರಿಯರೇ, ಆ ಮಹಿಮೆ ಎಂಬ ಕಿರೀಟ ದೇವರಾದ ಕರ್ತನು ನಿಮ್ಮಲ್ಲಿ ಇಟ್ಟಿದ್ದಾನೆ. ನೀವು ಸಾಧಾರಣ ಎಂಬುದಾಗಿ ನೀವು ತಿಳ್ಕೊಳ್ಬೇಡಿ. ಎಸ್ತೇರ್ ಸಾಧಾರಣರಾಗಿದ್ಲು, ಇಡೀ ಯಹೂದಿ ಜನಾಂಗವನ್ನು ರಕ್ಷಿಸುವಂತವಳಾದಳು. ಯಾಕಂದರೆ ಪ್ರಿಯ ದೇವ ಜನರೇ, ರಾಜದಂಡ. ಯಾಕಂದರೆ ರಾಣಿಯನ್ನಾಗಿ ಪರಲೋಕದ ದೇವರೇ ಅವಳನ್ನು ನೇಮಿಸಿದ. ಸಮಯ ಬಂತು, ಅವಳು ರಾಣಿಯಾದಳು. ಅದೇ ರೀತಿಗೆ ನಿಮ್ಮ ಜೀವಿತದಲ್ಲಿ, ನಾನು ಯಾರಿಗೂ ಬೇಡವಾಗಿದ್ದೇನೆ, ನನ್ನಲ್ಲಿ ಏನೂ ಇಲ್ಲ, ನನ್ನಲ್ಲಿ ಬಲಹೀನತೆ, ನನ್ನಲ್ಲಿ ರೋಗಗಳಿದೆ, ನಾನು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದವನು, ನನ್ನಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ನೀವು ಅಂದುಕೊಳ್ಬೋದು. ಆದರೆ ದೇವರಾದ ಕರ್ತನು ಹೇಳ್ತಿದ್ದಾನೆ, ಬಲ ನಂಬಿಗಸ್ತಾಳು ನೀನು. ನನ್ನ ಸೌಭಾಗ್ಯದಲ್ಲಿ ನೀನು ಇರಬೇಕು. ನೀನು ರೆಡಿ ಆಗು. ಆತನ ಮಹಿಮೆಯ ಭಾಗ್ಯದಲ್ಲಿ ಆತನು ಸೇರಿಸಲಿಕ್ಕೆ ಆತನು ರೆಡಿ ಇದ್ದಾನೆ. ನೀನು ರೆಡಿ ಆಗು. ಪ್ರಿಯ ದೇವ ಜನರೇ, ನಿಮ್ಮಲ್ಲಿ ದೇವರ ಮಹಿಮೆ ಎಂಬ ಕಿರೀಟ ಇದೆ. ದೇವರು ಕೊಟ್ಟಿರುವಂತಹ ಅವಕಾಶವನ್ನು ನಿಮ್ಮ ಜೀವಿತದಲ್ಲಿ ಇದನ್ನು ನೀವು ಉಪಯೋಗಿಸಿಕೊಳ್ಳಿ. ಪ್ರಿಯರೇ, ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿನ್ನ ದೇವರ ಹಸ್ತದಲ್ಲಿ
ರಾಜ ಶಿರೋವೇಸ್ತನವಾಗಿ. ಯಾಗ ಶಿರೋವೇಸ್ತನ ಅಂದ್ರೆ ಅಧಿಕಾರ. ಅಧಿಕಾರ ಕೊಟ್ಟಿದ್ದಾನೆ ದೇವರಾದ ಕರ್ತನು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇನ್ನು ಯಾರಿಗೋ ಫೋನ್ ಮಾಡಿ ನೀನು ಪ್ರೇಯರ್ ಮಾಡಿಸಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ದೇವರಾದ ಕರ್ತನು ತನ್ನ ಮಹಿಮೆಯ ಶಕ್ತಿಯನ್ನು ನಿನ್ನಲ್ಲಿ ಇಟ್ಟಿದ್ದಾನೆ, ಅಧಿಕಾರವನ್ನು ಇಟ್ಟಿದ್ದಾನೆ. ನಿನ್ನ ಬಾಯಿಂದ ಹೊರಡುವಂತ ಮಾತು ದೇವರಾದ ಕರ್ತನನ್ನು ಮಹಿಮೆ ಪಡಿಸುವಂತದ್ದಾಗಿರಬೇಕು. ನಿನ್ನಲ್ಲಿರುವಂತ ಬಲಹೀನತೆಯನ್ನು ತೆಗೆದುಹಾಕಲು ದೇವರಾದ ಕರ್ತನು ಆ ಶಿರೋವೇಸ್ತನ ಹಲ್ಲೆಲೂಯ ಹಲ್ಲೆಲೂಯ ಆ ಅಧಿಕಾರ. ಯಾವ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ದೇವರು ನಿನಗೆ ಅಧಿಕಾರ ಕೊಟ್ಟಿದ್ದಾನೆ. ಧೈರ್ಯವಾಗಿ ಮಾಡು ಪ್ರಿಯರೇ. ಪ್ರಿಯ ದೇವ ಜನರೇ, ದೇವರ ಆತ್ಮನು ನಿಮ್ಮ ಬಳಿಯಲ್ಲೇ ಇದ್ದಾನೆ. ನಿಮ್ಮ ಬಲಗಡೆಯಲ್ಲಿ ನೆರಳಿನೋಪಾದಿಯಲ್ಲಿದ್ದಾನೆ. ಆತನು ನಿಮ್ಮನ್ನು ಹೆಸರಿಡಿದು ಕರೀತಿದ್ದಾನೆ. ಆತನ ಸ್ವರಕ್ಕೆ ನೀವು ಕಿವಿಗೊಡಿ. ಸಮುವೇಲನನ್ನು ಬಾಲಕನಾಗಿದ್ದಂಥ ವೇಳೆಯಲ್ಲಿ 3 ಸಾರಿ ದೇವರಾದ ಕರ್ತನು ಕರೆದ. ಬಾಲಕನಾದ ಸಮುವೇಲನು ನನ್ನನ್ನು ಕರೆದದು ಏಲಿ ಎಂಬುದಾಗಿ ಏಲಿಯನ ಬಳಿಗೆ ಹೋಗ್ತಾನೆ. ಏಲಿಗೆ ಫಸ್ಟ್ ಬರುವಾಗ ಒಂದು ವೇಳೆ ಇವನೇನನ್ನು ಕನಸು ಕಂಡನೋ ಏನೆಂಬುದಾಗಿ, 2ನೇ ಸಾರಿ ಕೂಡ ಯಾಕೆ ಇವನು ಕನಸು ಕಂಡನೋ ಏನೆಂಬುದಾಗಿ, ಆದರೆ 3ನೇ ಸಾರಿ ಬರುವಾಗ ಏಲಿಗೆ ಗೊತ್ತಾಯಿತು ಈ ಬಾಲಕನನ್ನು ಕರೆದದ್ದು ಯೆಹೋವ ದೇವರೇ. ಏಲಿಯನ್ ಹೇಳ್ತಾನೆ, ಇನ್ನು ಆ ಸ್ವರ ನೀನು ಕೇಳಿದರೆ ಐ ಆಮ್ ರೆಡಿ. ಇವತ್ತು ಆತನ ಸೇವೆಗೋಸ್ಕರವಾಗಿ ಆ ಪರಲೋಕದ ಆ ಮಹಿಮೆಯ ಕಿರೀಟ, ಆ ಅಧಿಕಾರವನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ಉಪಯೋಗಿಸ್ಲಿಕ್ಕೆ ನೀನು ರೆಡಿ ಇದೆಯಾ? ನೀ ರೆಡಿ ಇರುವುದಾದರೆ ಆತನು ಕರೆಯೋನಾಗಿದ್ದಾನೆ. ಆತನ ಸ್ವರದ ಅನುಭವವನ್ನು, ಆ ಸ್ವರದ ಆ ಪರಿಚಯವನ್ನು ನೀನು ಹೊಂದಿಕೋ ಪ್ರಿಯರೇ. ನಿಮ್ಮಲ್ಲಿರುವಂಥ ಕೊರತೆಯನ್ನು ನೋಡಿ ಮಾತಾಡಬೇಡಿ. ನಿಮ್ಮಲ್ಲಿರುವಂಥ ಬಲಹೀನತೆಯನ್ನು ನೋಡಿ ಮಾತಾಡಬೇಡಿ. ನಿಮ್ಮಲ್ಲಿ ಇರುವಂಥ ಅಧಿಕಾರವನ್ನು ನೋಡಿ, ನಿಮ್ಮಲ್ಲಿರುವಂಥ ಮಹಿಮೆಯನ್ನು ನೋಡಿ. ದೇವರಾದ ಕರ್ತನು ನಿನ್ನನ್ನು ಅಲ್ಪನಾಗಿ ನೋಡ್ತಿಲ್ಲ, ತನ್ನ ಮಹಿಮೆಯಲ್ಲಿ ತನ್ನ ಮಗನಾಗಿ ಮಗಳಾಗಿ ನೋಡ್ತಿದ್ದಾನೆ. ದೇವರಾದ ಕರ್ತನಲ್ಲಿ ಇರುವಂತಹ ಅಧಿಕಾರವನ್ನು ಕೂಡ ದೇವರಾದ ಕರ್ತನು ನಿಮಗೆ ಕೊಟ್ಟಿದ್ದಾನೆ. ಇದನ್ನು ಉಪಯೋಗಿಸಿ. ಪ್ರಿಯ ದೇವಜನರೇ, ದೇವರ ವಾಕ್ಯ ಹೇಳ್ತದೆ, ಯಾವಾಗ ಆ ಸ್ವರದ ಅನುಭವವನ್ನು ಸಮುವೇಲನು ಹೊಂದಿಕೊಂಡನ, ಕರ್ತನೇ ನಾನು ರೆಡಿ ಇದ್ದೇನೆ ಎಂಬುದಾಗಿ ಯಾವಾಗ ಹೇಳಿದನ, ಆ ಬಾಲಕನಿಂದ ಹಿಡಿದು ಅವನು ಸಾಯುವವರೆಗೂ, ವೃದ್ಧನಾಗಿ ಸಾಯುವವರೆಗೂ ಅವನು ರೋಗದಲ್ಲಿ ಸಾಯಲಿಲ್ಲ, ಬಲಹೀನತೆಯಲ್ಲಿ ಸಾಯಲಿಲ್ಲ. ದೇವರ ಆತ್ಮನ ಒಯ್ಯಲ್ಪಟ್ಟ. ಹಲ್ಲೆಲೂಯ. ದಾನೂರಿಂದ ಹಿಡಿದು ಬೇರ್ಷೆಬದವರೆಗೂ ಅವನ ಪ್ರವಾದನೆಯಲ್ಲಿ ಒಂದು ಬಿದ್ದು ಹೋಗಲಿಲ್ಲ. ಇವತ್ತು ಎಷ್ಟೋ ಜನರ ಜೀವಿತದ ಕಳ್ಕೊಂಡಂತ ಜೀವಿತವನ್ನು ಕಟ್ಟುವುದಕ್ಕಾಗಿ ದೇವರ ಮಹಿಮೆ ಎಂಬ ಕಿರೀಟ ನಿಮಗೋಸ್ಕರ ಇಡಲ್ಪಟ್ಟಿದೆ. ಆ ಕಳ್ಕೊಂಡಂತ ಮಹಿಮೆಯನ್ನು ದೇವರಾದ ಕರ್ತನು ನಿನ್ನ ಮೂಲಕ ಅವರ ಜೀವಿತವನ್ನು ಕಟ್ಟುವುದಕ್ಕಾಗಿ, ನಿನ್ನ ಮೂಲಕ ಜೀವಿತ ರೂಪಿಸುವುದಕ್ಕೋಸ್ಕರವಾಗಿ ನಿನ್ಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಉಪಯೋಗಿಸಿಕೊಳ್ಳಿ ಪ್ರಿಯರೇ. ಇದು ಒಳ್ಳೆ ಆಪರ್ಚುನಿಟಿ, ಒಳ್ಳೆ ಅವಕಾಶ ದೇವರು ಕೊಟ್ಟದ್ದನ್ನು ಇದು ಮಿಸ್ ಮಾಡ್ಕೊಳ್ಬೇಡಿ. ಇವತ್ತು ಬರೇ ಯಾವ ರೀತಿಯಾಗಿ ನಿಮ್ಮ ದೇವರಾದ ಕರ್ತನನ್ನು ನೀವು ಸನ್ಮಾನಿಸ್ತಿದ್ದೀರಾ? ಪೂರ್ಣ ಹೃದಯದಿಂದ, ಪೂರ್ಣ ಹೃದಯ, ಎಡಬಲಕಲ್ಲ, ಯಥಾರ್ಥವಾದ ಹೃದಯದಿಂದ ದೇವರ ಆತ್ಮನೊಂದಿಗೆ ನೀನು ಮಾತನಾಡ್ತಾ ನಿನ್ನ ಹೃದಯ ಕನೆಕ್ಟ್ ಆಗಬೇಕು. ದೇವರ ಆತ್ಮನ ಸ್ವರವನ್ನು ಕೇಳುವಂತವನಾಗಿರ್ಬೇಕು. ಪೂರ್ಣ ಪ್ರಾಣ ಅಂದ್ರೆ ಈ ಜೀವವನ್ನು, ಈ ಉಸಿರನ್ನು ಕೊಟ್ಟಂತ ದೇವರಾದ ಕರ್ತನಿಗೆ ನಿನ್ನ ಲೈಫನ್ನೇ ನೀನು ದೇವರಾದ ಕರ್ತನಿಗೆ ನೀನು ಕೊಡುವುದಾದರೆ, ಪೂರ್ಣ ಬುದ್ಧಿ, ಪರಲೋಕದ ದೈವಿಕವಾದ ಜ್ಞಾನವನ್ನು ದೇವರು ನಿಂಗೆ ಇಟ್ಟಿದ್ದಾನೆ. ಯಾವುದು ಕೆಟ್ಟದು, ಯಾವುದು ಒಳ್ಳೆಯದು, ಯಾವುದು ಮೋಸ, ವಂಚನೆ, ಕಪಟ, ಸುಳ್ಳು ಎಲ್ಲವನ್ನು ತಿಳ್ಕೊಳ್ಳಿಕ್ಕಾಗುವಂತೆ ಸರಿಯಾದ ವೇಯಲ್ಲಿ ಜನರನ್ನು ನಡೆಸುವುದಕ್ಕೋಸ್ಕರ ದೇವರಾದ ಕರ್ತನು ನಿನ್ನ ಪರಲೋಕದ ದೈವಿಕವಾದ ಜ್ಞಾನವನ್ನು ನಿನ್ನಲ್ಲಿ ಇಟ್ಟಿದ್ದಾನೆ. ಆ ಜ್ಞಾನದ ಮೂಲಕ ಪೂರ್ಣ ಶಕ್ತಿ ಅಂದರೆ
ನಾನು ನಾನು ನನ್ನದು ನನ್ನಿಂದ ಎಂಬುದಾಗಿ ಹೇಳಿಕೊಳ್ಳಿಕ್ಕೆ ದೇವರು ನಿನಗೆ ಅದನ್ನು ಕೊಡಲಿಲ್ಲ. ದೇವರ ಮಹಿಮೆ ನಿನ್ನಲ್ಲಿ ಇರುವುದನ್ನು, ನಿನ್ನ ಮೂಲ ಅದನ್ನು ಪ್ರಕಟಿಸಲಿಕ್ಕೆ ಆ ಶಕ್ತಿಯನ್ನು ದೇವರು ನಿನಗೆ ಕೊಟ್ಟಿದ್ದಾನೆ. ಇದರ ಮೂಲಕವಾಗಿ ನಿನ್ನ ದೇವರಾದ ಕರ್ತನನ್ನು ನೀವು ಮಹಿಮೆ ಪಡಿಸ್ತೀರಾ. ಇವತ್ತಿನ ದಿನದಲ್ಲಿ ಆ ಪರಲೋಕದ ದೇವರ ಮಹಿಮೆ ಎಂಬ ಕಿರೀಟ ನಿಮ್ಮಲ್ಲಿ ಇರುವುದನ್ನು ನೀವು ನೋಡ್ತೀರಾ. ದೇವರು ಕೊಟ್ಟಿರುವಂತಹ ಅಧಿಕಾರವನ್ನು ನೀವು ಉಪಯೋಗಿಸ್ತೀರಾ. ಈ ದಿನ, ಈ ಕ್ಷಣದಿಂದಲೇ ನೀವು ಮಾತ್ರ ಅಲ್ಲ, ನಿಮ್ಮ ಕುಟುಂಬದಲ್ಲಿ ದೇವರಾದ ಕರ್ತನು ನಿಮ್ಮ ಮೂಲಕ ಅದ್ಭುತ ಕಾರ್ಯ ಮಾಡ್ತಾನೆ. ದೇವರ ಆತ್ಮನ ಶಕ್ತಿ ನಿಮ್ಮಲ್ಲಿ ಇದೆ ಪ್ರಿಯವೇ. ನಿಮ್ಮನ್ನು ನೀವು ನೋಡಿ ಕಡೆಗಾಣಿಸಿಕೊಳ್ಬೇಡಿ. ನಿಮ್ಮನ್ನು ನೋಡಿ ನೀವು ಅಲ್ಪರೆಂಬುದಾಗಿ ಎಣಿಸಿಕೊಳ್ಬೇಡಿ. ನೀವು ಬೆಲೆ ಉಳ್ಳವರಾಗಿದ್ದೀರಾ. ಯಾಕಂದರೆ ಯೇಸು ಕ್ರಿಸ್ತನ ಆ ಪರಿಶುದ್ಧವಾದ ಮಹಿಮೆಯುಳ್ಳ ಆ ಬೆಲೆ ನಿಮಗೋಸ್ಕರ ಕೊಡಲ್ಪಟ್ಟಿದೆ. ಆ ಪರಿಶುದ್ಧವಾದ ರಕ್ತ ಕೊಡಲ್ಪಟ್ಟಿದೆ. ಆ ಬೆಲೆಯನ್ನು ಅಲ್ಪವಾಗಿ ತಿಳ್ಕೊಳ್ಬೇಡಿ. ಪ್ರಿಯ ದೇವಜನರೇ, ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ಆತನ ನಿನ್ನ ದೇವರ ಹಸ್ತದಲ್ಲಿ ರಾಜಶಿರೋವೇಷ್ಟನವಾಗಿಯೂ ಇರುವಿ ಎಂಬುದಾಗಿ ದೇವರ ವಾಕ್ಯ ಕನ್ಫರ್ಮ್ ಪಡಿಸ್ತದೆ, ಇಲ್ಲಿ ದೃಢಪಡಿಸ್ತಾ ಇದೆ. ಪ್ರಿಯ ದೇವಜನರೇ, ಇದನ್ನು ನೋಡಿ ದೇವರ ವಾಕ್ಯದಲ್ಲಿ ನೆಲೆಗೊಂಡು ದೇವರ ಆತ್ಮನ ವಾಕ್ಯಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟು ಈ ದಿನದಿಂದ, ಈ ಕ್ಷಣದಿಂದ ದೇವರ ಆತ್ಮನ ನಡೆಸುವಿಕೆಯಲ್ಲಿ ನಡೆಸಲಿಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ಆ ಮಹಿಮೆ ಎಂಬ ಕಿರೀಟ ನಿಮ್ಮಲ್ಲಿ ಇರುವುದನ್ನು ಲೋಕ ನೋಡ್ತದೆ. ಪರಲೋಕದ ಅಧಿಕಾರ ನಿಮ್ಮಲ್ಲಿ ಇರುವುದನ್ನು ಲೋಕ ಕಾಣುವಂತೆ, ಪರಲೋಕದ ತಂದೆಯಾದ ದೇವರನ್ನು ಲೋಕ ಕೊಂಡಾಡುವಂತೆ ನಿಮ್ಮ ಮೂಲಕ ದೇವರಾದ ಕರ್ತನು ಕಾರ್ಯ ಮಾಡಲಿಕ್ಕೆ ಈಗಲೂ ರೆಡಿ ಇದ್ದಾನೆ. ನೀವು ರೆಡಿಯಾಗಿ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.